ಹಾಯ್ ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ವಿನೋದ್ ಕುಮಾರ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ಟ್ ಆಫ್ ಲೈಫ್ 2025ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಬನ್ನಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವವಿಘ್ನೋಪಶಾಂತಿಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಭೂರ್ಭುವರ್ಸುಭಾ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಂ ವೈದ್ಯಕೇನ ಯೋ ಪ್ರಾಕೃತಂ ಪ್ರವರಂ ಮುನೀನಂ ಪತಂಜಲಿ ಪ್ರಾಂಜಲಿಯನತೋಸ್ಮಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಸೊ ಬನ್ನಿ, ಇವತ್ತು ಮೊದಲಿಗೆ ತುಂಬ ಚಳಿ ಆಗ್ತಾಯಿತ್ತು, ಅದಕ್ಕೆ ನಾನು ಕಾಫಿ ಮಾಡ್ತಾ ಇದ್ದೀನಿ. ನಮ್ಮದು ಚಿಕ್ಕ ಕುಟುಂಬ. ಸೊ ಈ ದಿವಸ ನಾನು ಡ್ಯೂಟಿಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ. ಸೊ ಆದ್ದರಿಂದ ಶ್ರೀಮತಿಯವರಿಗೆ ನಾನೇ ಕಾಫಿ ಮಾಡಿಕೊಡ್ಬೇಕು ಅಂತ ಅವತ್ತು ಕಾಫಿ ಮಾಡ್ತಾ ಇದ್ದೀನಿ. ಮಗ ಶಾಲೆಗೆ ಹೋಗಿದ್ದಾನೆ. ಸೊ ಪ್ರತಿದಿನ ನಮ್ಮ ಶ್ರೀಮತಿಯವರೇ ಕಾಫಿ ಮಾಡಿಕೊಡ್ತಾಯಿದ್ರು. ಸೊ ಮನೆ ಎಲ್ಲ ಕೆಲಸಗಳು ಕೂಡ ಅವರೇ ಮಾಡ್ಕೊಳ್ತಿದ್ರು. ಸೊ ಈ ದಿವಸ ನಾನು ಡ್ಯೂಟಿಗೆ ಹೋಗಿಲ್ಲ, ಫ್ರೀ ಇರೋದ್ರಿಂದ ಅವರಿಗೆ ನಾನೇ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಪಾಠ ಕೆಲಸಗಳ ಜೊತೆ ಮಾಡ್ಕೊಂಡಿದ್ದಂಥ ಸಂದರ್ಭಗಳಲ್ಲಿ ಸಂಜೆವರೆಗೂ ಕಾಲೇಜಿನಲ್ಲಿ ಇರ್ತೀನಿ. ಸೊ ಸಂಜೆ ಆದಮೇಲೆ ಮನೆಗೆ ಬಂದಾಗ ನಮ್ಮ ಹೃದಯೇಶ್ವರಿ ಮಾಡಿದ ಕಾಫಿ ಕುಡಿಯೋದ್ರಿಂದ ಆ ಸ್ಟ್ರೆಸ್ಸು ಬೇಜಾರು ಎಲ್ಲ ಕೂಡ ಏನಾಗ್ಬಿಡುತ್ತೆ. ಸೊ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಹಾಗಾಗಿ ಕಾಫಿ ನನಗೆ ಫೇವ್ರೇಟು. ಸಂಜೆ ನಮ್ಮ ಶ್ರೀಮತಿಯವರ ಕೊಡುವಂಥ ಕಾಫಿ ನನಗೆ ಭಾಳ ಖುಷಿ ಅನಿಸುತ್ತೆ. ಸೊ ಸ್ಟ್ರೆಸ್ ಫ್ರೀ ಅನಿಸುತ್ತೆ, ರಿಲ್ಯಾಕ್ಸ್ ಅನ್ನಂಗೆ ಆಗುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಇವತ್ತು ಫ್ರೀ ಆಗಿದ್ದೀನಿಲ್ಲ ಅಂತ ಅಂದ್ಬಿಟ್ಟು ನಾನೇ ಕಾಫಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಲ್ಲದ ಕಾಫಿ ಮಾಡ್ತಾ ಇದ್ದೀನಿ. ಸೊ ಬೆಲ್ಲದ ಪೌಡ್ರ್ ಇದೆ. ಸೊ ಪೌಡ್ರ್ ಹಾಕಿ ಬೆಲ್ಲದ ಕಾಫಿ ಮಾಡ್ತಾ ಇದ್ದೀನಿ, ಇನ್ಸ್ಟೆಂಟ್ ಕಾಫಿ. ಸೊ ಒಂದು ಶ್ರೀಮತಿಯವ್ರಿಗೆ ಒಂದು ನನಗೆ ರೆಡಿ ಮಾಡಿದ್ದೀನಿ, ಕುಡಿತಾ ಇದ್ದೀನಿ ಈಗ. ಕಾಫಿ ಆಹ್ಲಾದಕರ ಚಳಿಗೆ ನಿಜವಾಗ್ಲೂ ಒಂದು ಹೆಚ್ಚಿಗನ್ಸುತ್ತೆ ಆ ಕಾಫಿ ಕುಡಿತಾ ಇದ್ರೆ. ಕಾಫಿ ಕುಡಿತಾ ಇದ್ದೀನಿ ಶ್ರೀಮತಿಯವ್ರಿಗೆ. ಸೊ ಕಾಫಿ ಕುಡಿದಾದ್ಮೇಲೆ ನನ್ನ ಡೈಲಿ ರೊಟೀನ್ ಬರೀತಾ ಇದ್ದೆ. ಸೊ ದಿನದ ಪ್ಲ್ಯಾನ್ ಏನು ಮಾಡಬೇಕು ಅಂತ ಒಂದಷ್ಟು ಲೆಕ್ಕಗಳನ್ನ ಅದರಲ್ಲಿ ಎಂಟ್ರಿ ಮಾಡಿದೆ. ಸೊ ಏನೇನು ಟು ಡೂ ಲಿಸ್ಟ್ ಇವತ್ತು ಏನೇನು ಮಾಡಬೇಕು ಅನ್ನೋದೆಲ್ಲ ಒಂದು ನೋಟ್ ಮಾಡಿಟ್ಕೊಂಡೆ. ಸೊ ದಿವಸಕ್ಕೊಂದು ಇನ್ಸ್ಪಿರೇಷನ್ ಥಾಟ್ಸ್ನ ಓದುತ್ತೇನೆ. ಸೊ ಅದರಿಂದ ನನಗೆ ಏನಾಗುತ್ತೆ ಅಂತಂದರೆ ಮನಸ್ಸಿಗೆ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ. ಸೊ ಹಾಗಾಗಿ ಸ್ವಾಮಿ ವಿವೇಕಾನಂದವರ ಒಂದಷ್ಟು ಜೀವನ ಚರಿತ್ರೆ ಮತ್ತು ಒಂದಷ್ಟು ಅವರ ಬೋಧನೆಗಳನ್ನ ಪ್ರತಿ ದಿವಸ ಯಾವುದಾದ್ರೂ ಒಂದಷ್ಟು ಕೋಟ್ಗಳನ್ನ ನಾನು ಏನು ಮಾಡ್ಕೊಳ್ತೀನಿ, ಸೊ ನೋಡ್ತೀನಿ.
ಸ್ವಾಮಿ ವಿವೇಕಾನಂದ ಅವ್ರದ್ದು ಒಂದು ಬೆಸ್ಟ್ ಕೋಟು ನನಗೆ ತುಂಬ ಯಾವಾಗಲೂ ಇಷ್ಟ ಆಗುವಂಥದ್ದು. ಒಳ್ಳೆಯವರಾಗಿರುವುದು ಮತ್ತು ಒಳ್ಳೆಯದನ್ನು ಮಾಡುವುದು ಇದು ಧರ್ಮದ ಸಾರ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದು ಯಾವಾಗಲೂ ಕೂಡ ನಾನು ಒಂದು ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಕಮೆಂಟ್ಸ್ ಮಾಡೋದಾಗಿರ್ಬೋದು, ಸೊ ಅಥವಾ ಎಲ್ಲಾದರೂ ವಾಟ್ಸಪ್ ಸ್ಟೇಟಸ್ಗಳಾಗಿರ್ಬೋದು, ಯಾವಾಗಲೂ ನಾನು ಆ ಕೋಟ್ಗಳನ್ನ ಹಾಕಿರ್ತೀವಿ. ಸೊ ಒಳ್ಳೆಯವರಾಗಿರುವುದು ಮತ್ತು ಒಳ್ಳೆಯದನ್ನು ಮಾಡುವುದು, ಸೊ ಇದು ಧರ್ಮದ ಸಾರ ಅಂತ. ಸೊ ಅದು ನನ್ನ ಫೇವ್ರೇಟ್ ಕೋಟು. ಸೊ ಅದೇ ಥರ ಇವತ್ತು ಯಾವುದೋ ಒಂದು ಪ್ರಯತ್ನವೇ ಪರಮೇಶ್ವರ ಅನ್ನುವಂಥ ಬುಕ್ನಲ್ಲಿರುವಂತಹ ಇನ್ಸ್ಪಿರೇಷನ್ ಕೋಟ್ಗಳನ್ನ ಒಂದು ನೋಟ್ ಮಾಡ್ಕೊಂಡು ಬರ್ಕೊಂಡೆ. ಸೊ ಇದಾದ ಮೇಲೆ ಸ್ವಲ್ಪ ಕೆಲಸದ ಮೇಲೆ ನಾನು ಹೊರಗಡೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಹೊರಗಡೆ ಹೋಗಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಬಂದು, ಸೊ ಮಗು ಸ್ಕೂಲಿಂದ ಬಂದುಬಿಡ್ತೇನೆ. ಸೊ ಮಗುನ ಕರ್ಕೊಂಡು ಬಂದು ಸ್ವಲ್ಪ ಅವನ ಜೊತೆ ಆಟ ಆಡ್ಕೊಂಡು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದೆ. ಸೊ ಅದಾದಮೇಲೆ ಸಂಜೆ ರೆಸ್ಟ್ ಮಾಡಿದ್ಮೇಲೆ ಅವನಿಗೆ ಸ್ವಲ್ಪ ಪಾಠ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಸೊ ಮಗುನ ನಾನು ಕೂತ್ಕೊಂಡ್ವಿ. ಸೊ ಇವತ್ತು ಸ್ಕೂಲಲ್ಲಿ ಏನೇನು ಮಾಡಿದ್ದಾರೆ ಎಲ್ಲ ಒಂದು ಡೀಟೇಲ್ಸ್ಗಳೆಲ್ಲ ನೋಡಿ ಎಲ್ಲನೂ ಕೂಡ ಎಲ್ಲ ಸಬ್ಜೆಕ್ಟ್ಗಳನ್ನು ಸೊ ಒಂದನ್ನು ರಿವಿಷನ್ ಮಾಡಿಸ್ತಾ ಇದೆ. ಸೊ ಒಂದಷ್ಟು ಮ್ಯಾಥ್ಸ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿಸ್ತಾ ಇದ್ದೆ. ಸೊ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನೆಲ್ಲ ಹೇಳ್ಕೊಟ್ಟೆ. ಸೊ ಡೆಫಿನೇಷನ್ಸ್ಗಳು ಎಲ್ಲ ಹೇಳ್ಕೊಟ್ಟು ಅವನಿಗೆ ಸೊ ರಿವಿಷನ್ ಮಾಡಿಸ್ತಾ ಇದೆ. ಸೊ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗಳನ್ನ ಮಕ್ಕಳಿಗೆ ಭಾಳ ಸರಳ ರೂಪದಲ್ಲಿ ಅಂದರೆ ಸಿಂಪ್ಲೆಸ್ಟ್ ಮೆಥಡ್ ಆಗಿ ಸೊ ಹೇಳ್ಕೊಡ್ಬೇಕು. ಸೊ ನಾವು ಡೆಫಿನೇಷನ್ಸ್ಗಳಾಗಿ ಅಥವಾ ಇನ್ಯಾವುದೋ ನಾವು ಸ್ಟ್ಯಾಂಡರ್ಡೈಸ್ಡ್ ಆಗಿ ಹೇಳ್ಕೊಟ್ರೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಸರಳ ರೂಪದಲ್ಲಿ ನಾವು ಅದನ್ನು ಸೊ ಮಕ್ಕಳುಗಳಿಗೆ ಸೊ ರಿಯಲ್ ಟೈಮ್ ಎಕ್ಸಾಂಪಲ್ಸ್ಗಳನ್ನ ಡಿವಿಷನ್ನು ಮಲ್ಟಿಪ್ಲಿಕೇಷನ್ಸು ಸೊ ಈ ಥರ ಸಣ್ಣ ಸಣ್ಣ ಇದಗಳನ್ನ ಅವ್ರಿಗೆ ಸೊ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನೆಲ್ಲನೂ ಕೂಡ ನಾವು ಸೊ ಈಸಿ ಮೆಥಡ್ನಿಂದ ನಾವು ಹೇಳ್ಕೊಟ್ಟಾಗ ಮಕ್ಕಳುಗಳಿಗೆ ಕ್ಯೂರಿಯಾಸಿಟಿ ಬರೆಸಬೇಕು. ಸೊ ಆ ರೀತಿ ಬಂದಾಗ ಸೊ ಅವ್ರಿಗೆ ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು ಕಷ್ಟ ಆಗೋದಿಲ್ಲ. ಮತ್ತು ಮಕ್ಕಳುಗಳಿಗೆ ಸೊ ನಾವು ಆ ಕಲಿಕೆ ಮಾಡುವಂತಹ ವಿಚಾರದಲ್ಲಿ ಆಸಕ್ತಿಯನ್ನು ಮೂಡಿಸಬೇಕು. ಸೊ ನಾವು ಮೊಬೈಲ್ ಇಟ್ಕೊಂಡ್ರೆ ಅವು ಮೊಬೈಲ್ ಇಟ್ಕೊಂಡಿರ್ತವೆ. ಸೊ ನಾವು ಪುಸ್ತಕ ಇಟ್ಕೊಂಡಿದ್ರೆ ಮಕ್ಕಳು ಕೂಡ ಪುಸ್ತಕ ಇಟ್ಕೊಂಡಿರ್ತವೆ. ಸೊ ಹಾಗಾಗಿ ನಾವು ಮಕ್ಕಳುಗಳ ವಿದ್ಯಾಭ್ಯಾಸಕ್ಕೆ ನಾವು ಪ್ರೋತ್ಸಾಹವನ್ನು ನೀಡಬೇಕು. ಮಕ್ಕಳ ಜೊತೆ ನಾವೇನಾಗಿರಬೇಕು ಅಂದರೆ ಮಕ್ಕಳ ರೀತಿಯಲ್ಲೇ ಅವರ ಫ್ರೆಂಡ್ಸ್ಗಳ ರೀತಿಯಲ್ಲೇ ನಾವೇನು ಮಾಡಬೇಕು ಕಲಿಕೆಯನ್ನು ಹೇಳ್ಕೊಡ್ಬೇಕು. ಆಗ ಮಾತ್ರ ನಮಗೇನಾಗುತ್ತೆ ಸೊ ಅವ್ರಿಗೆ ನಾವು ಒತ್ತಡ ಏರ್ತಾ ಇದ್ದೀವಿ ಅನ್ನುವಂಥದ್ದು ಅವ್ರಿಗೆ ಮಕ್ಕಳುಗಳಿಗೆ ಅನ್ನಿಸ್ಬಾರ್ದು. ಸೊ ಫ್ರೆಂಡ್ಲಿಯಾಗಿ ಈಸಿ ಮೆಥಡ್ಗಳಿಂದ ನಾವು ಅದನ್ನು ಸೊ ನಾವು ಅರ್ಥ ಮಾಡ್ಕೊಂಡಿದ್ರೆ ಸೊ ಮಕ್ಕಳುಗಳಿಗೆ ನಾವು ಈಸಿಯಾಗಿ ಹೇಳ್ಕೊಡ್ಬೋದು. ಎಷ್ಟೇ ಒತ್ತಡ, ಯಾವುದೇ ಕೆಲಸ ಬೆಳಗ್ಗೆಯಿಂದ ಸಂಜೆವರೆಗೆ ಏನೇ ಕೆಲಸ ಹೊರಗಡೆ ಕೆಲಸಗಳಾಗಿರ್ಬೋದು, ಏನೇ ಮಾಡಿದ್ರೂ ಕೂಡ ಮಕ್ಕಳ ಜೊತೆಗೆ ನಾವೇನು ಮಾಡಬೇಕು, ನಮ್ಮ ಸಮಯವನ್ನು ಕೊಡಬೇಕು, ಪರಸ್ಪರ ಚರ್ಚೆ ಮಾಡಬೇಕು. ಇವತ್ತಿನ ಸ್ಕೂಲ್ಗಳಲ್ಲಿ ಏನಾಯಿತು, ಯಾವ ಟೀಚರ್ ತಗೊಂಡಿದ್ರು, ಏನು ಮಾಡಿದರು, ಚೆನ್ನಾಗಿದ್ದ ಇಲ್ವಾ, ಏನಾಯಿತು, ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ ಕೇಳಬೇಕು. ಹಾಗೆ ಏನು ಮಾಡ್ತಾರೆ, ಇಂಟ್ರ್ಯಾಕ್ಟಿವ್ ಇದ್ದಾಗ ಅಲ್ಲಿ ಆಗ್ತಾ ಇರುವಂಥ ತೊಂದರೆಗಳಾಗಿರ್ಬೋದು, ಹ್ಯಾಪಿನೆಸ್ ಆಗಿರ್ಬೋದು, ಸೊ ಆ ವಿಚಾರಗಳನ್ನ
ತನ್ನಿಂದ ತಾನೇ ಹೇಳ್ಕೊಳ್ತೇವೆ. ಸೊ ನಾವು ಎದುರಿಸೋದು ಅಥವಾ ಆ ರೀತಿ ಮಾಡಿದಾಗ ಮಕ್ಕಳುಗಳಿಗೆ ಏನಾಗುತ್ತೆ, ಒತ್ತಡದಿಂದ ಕೆಲವೊಂದು ತಪ್ಪುಗಳಾಗಿದ್ರೂ ಕೂಡ ಅವು ಪೇರೆಂಟ್ಸ್ಗಳ ಜೊತೆ ಅದನ್ನು ಶೇರ್ ಮಾಡೋದಿಲ್ಲ. ಸೊ ಹಾಗಾಗಿ ಮಕ್ಕಳುಗಳನ್ನ ಯಾವಾಗಲೂ ಕೂಡ ನಾವು ಅವರ ಲೆವೆಲ್ನಲ್ಲಿ ನಾವು ಅವ್ರನ್ನ ಹಿಡಿದು ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಬರೀ ಕಲಿಯುವಾಗಲೇ ಅಂತಲ್ಲ, ಅವರ ಆಟದಲ್ಲಾಗಿರ್ಬೋದು, ಆಯಿತಾ, ಸೊ ಪಾಠಗಳಲ್ಲಾಗಿರ್ಬೋದು, ಅವರುಗಳ ಜೊತೆಯಲ್ಲಿ ನಾವು ಸಾಥ್ ಕೊಡಬೇಕು. ದೇಶಕ್ಕೆ ನಮ್ಮ ಕೊಡುಗೆ ಏನಪ್ಪ ಅಂತೇಳಿದ್ರೆ, ಸೊ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸುವಂಥದ್ದು. ಹಣ ಆಸ್ತಿ ಏನೇ ಸಂಪಾದನೆ ಮಾಡಿದರೂ ಕೂಡ ಅದನ್ನು ಉಳಿಸ್ಕೊಳ್ಬೇಕಾಗಿರುವಂಥದ್ರಲ್ಲೂ ಕೂಡ ನಮ್ಮ ಶಿಕ್ಷಣ ವಿದ್ಯಾಭ್ಯಾಸ ಮೂಲಭೂತವಾಗಿರ್ತದೆ. ಸೊ ಹಾಗಾಗಿ ವಿದ್ಯೆ ಮೊದಲ ಆದ್ಯತೆ. ಕಂಪಲ್ಸರಿಯಾಗಿ ಮಕ್ಕಳಿಗೆ ನಾವು ಏನೇ ಇಲ್ಲದೆ ಹೋದ್ರೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು. ಬರೀ ಅಕಾಡೆಮಿಕ್ ಆಗಿ ಮಾತ್ರ ಅಲ್ಲ, ಬೇರೆ ಚಟುವಟಿಕೆಗಳು, ಇನ್ನಿತರ ಚಟುವಟಿಕೆಗಳಾಗಿರ್ಬೋದು, ಸೊ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ, ಸೊ ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು, ಸ್ಪೋರ್ಟ್ಸಲ್ಲಾಗಿರ್ಬೋದು. ಅಂದರೆ ಓದೋದನ್ನು ಬಿಟ್ಟು ಮಿಕ್ಕಿದ ಇನ್ಯಾವುದೋ ಒಂದು ರೀಜನ್ ಆಫ್ ಇಂಟ್ರೆಸ್ಟ್ನಲ್ಲಿ ಮಗು ಯಾವುದಾದ್ರೂ ಆಸಕ್ತಿ ಪಟ್ಟರೆ ಆ ಆಸಕ್ತಿಗೆ ನಾವೇನು ಮಾಡಬೇಕು, ನೀರು ಇರಬೇಕು, ಅದನ್ನು ಅಲ್ಲೇ ಆರಿಸ್ಬಾರ್ದು. ಸೊ ಹಾಗಾಗಿ ಅವ್ರಿಗೆ ಯಾವುದು ಇಂಟ್ರೆಸ್ಟ್ ಇರುತ್ತೋ ಆ ಒಂದು ಕ್ಷೇತ್ರದಲ್ಲಿ ಅವ್ರನ್ನ ಮುಂದುವರಿಯೋದಕ್ಕೆ ನಾವು ತಂದೆ ತಾಯಿಗಳಾದಂಥವರು ಅವಕಾಶವನ್ನು ಮಾಡಿಕೊಡ್ಬೇಕು. ಪಾಠ ಹೇಳಿಕೊಟ್ಟಾದ ಮೇಲೆ ನಂತರ ನಮ್ಮದೇನಪ್ಪ ಅಂತಂದರೆ ಆಟದ ಸಮಯ ಇವಾಗ. ಸೊ ಈ ದಿನ ನಾವು ಚೆಸ್ ಆಟ ಆಡ್ತಾಯಿದ್ದೀವಿ. ಸೊ ನನ್ನ ಮಗನಿಗೆ ಈ ಚೆಸ್ ಆಟದ ತುಂಬ ಇಂಟ್ರೆಸ್ಟು. ಸೊ ಬಿಡುವಿನ ಸಮಯದಲ್ಲಿ ನನ್ನ ಜೊತೆ ಚೆಸ್ ಆಡ್ತಾ ಇರ್ತಾನೆ. ಸೊ ಈ ಚೆಸ್ ಆಟ ಮಕ್ಕಳುಗಳಿಗೆ ಬುದ್ಧಿವಂತಿಕೆ ಮತ್ತು ಮೆದುಳಿನ ವಿಕಾಸ ಆಗಲಿಕ್ಕೆ ಇದು ಸಹಾಯ ಮಾಡ್ತಿದೆ. ಸೊ ಹಾಗಾಗಿ ಸಮಯ ಸಿಕ್ಕಾಗೆಲ್ಲ ನಾವೆಲ್ಲ ಈ ಚೆಸ್ ಆಟವನ್ನು ಆಡ್ತೀವಿ. ಸೊ ಈ ರೀತಿ ಸಮಯ ಸಿಕ್ಕಾಗ ಮಕ್ಕಳುಗಳ ಜೊತೆ ಪೇರೆಂಟ್ಸ್ಗಳಾದಂಥವರು ಅವರ ಆಟಗಳಲ್ಲಿ ತಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಸೊ ಆಗ ಮಕ್ಕಳಿಗೂ ಕೂಡ ಮನಸ್ಸಿಗೆ ಖುಷಿಯಾಗತ್ತೆ. ಸೊ ಈ ಚೆಸ್ ಆಟ ಆಡೋದ್ರಿಂದ ಬುದ್ಧಿವಂತಿಕೆ ಜೊತೆಗೆ ಮೆದುಳಿನ ವಿಕಾಸನ ಆಗುತ್ತೆ ಅಂತ ಹೇಳಿದೆ. ಸೊ ಮತ್ತು ಮಕ್ಕಳಿಗೆ ಈ ಕ್ರೀಡೆಯಲ್ಲಿ ನಾವು ಆಸಕ್ತಿಯನ್ನು ಬೆಳೆಸಿದ್ರೆ ಏನಾಗುತ್ತೆ ಅಂತಂದರೆ ಕ್ರೀಡಾ ಮನೋಭಾವ ಬೆಳೀತದೆ, ರೂಢಿಯಾಗ್ತದೆ. ಅಂದರೆ ಯಾವುದೇ ಒಂದು ಗೇಮ್ನಲ್ಲಿ ಸೋಲು ಇರುತ್ತೆ, ಗೆಲುವು ಇರುತ್ತೆ. ಸೊ ಗೆದ್ದಾಗ ನಾವು ಯಾವ ರೀತಿಯಾಗಿರ್ತೀವೋ, ಸೋತ್ರೂ ಕೂಡ ನಾವು ಸರಿ ಸಮಾನವಾಗಿ ಆ ಮನಸ್ಥಿತಿಯನ್ನು ಇಟ್ಕೊಳ್ಳುವಂತಹ ರೂಢಿ ಈ ಕ್ರೀಡೆಗಳಲ್ಲಿ ನಾವು ಬೆಳೆಸಬೇಕಾಗತ್ತೆ. ಸೊ ಮಕ್ಕಳಿಗೆ ಕೆಲವೊಂದು ಸತಿ ಸೋಲು ಬರ್ಬೋದು, ಗೆಲುವು ಬರ್ಬೋದು. ಜೀವನದಲ್ಲೂ ಕೂಡ ಸೋಲು ಇರುತ್ತೆ, ಗೆಲುವು ಇರುತ್ತೆ. ಸೊ ಹಾಗಾಗಿ ಸೋಲು ಮತ್ತು ಗೆಲುವುಗಳನ್ನು ಸರಿಸಮಾನವಾಗಿ ನೋಡಬೇಕು ಅನ್ನುವಂತಹ ಮನೋಭಾವನ ನಾವು ನಮ್ಮ ಮಕ್ಕಳುಗಳಲ್ಲಿ ರೂಢಿ ಮಾಡಿಸಬೇಕು. ಹವ್ಯಾಸವಾಗಿ ಇದನ್ನು ನಾವು ರೂಢಿ ಮಾಡಿಸಬೇಕು. ಆಗ ಮಾತ್ರ ಎಲ್ಲ ರೀತಿಯ ಸಂದರ್ಭಗಳಲ್ಲೂ ಕೂಡ ಕೆಲವೊಂದು ಸರಿ ಸೋಲುಗಳಾಗ್ತವೆ. ಆ ಸೋಲುಗಳನ್ನು ಧೈರ್ಯವಾಗಿ ಎದುರಿಸುವಂತಹ ಮನೋಸ್ಥೈರ್ಯವನ್ನು ನಾವು ಮಕ್ಕಳುಗಳಿಗೆ ತಿಳಿಸ್ಕೊಡಬೇಕು.
ಚೆಸ್ ಆಟ ಆಡಿದ್ಮೇಲೆ ಸೊ ನಾವು ಕ್ಯೂಬ್ ಆಟವನ್ನು ಆಡಿದ್ವಿ. ಇದು ಕೂಡ ಮೆದುಳಿನ ವಿಕಾಸ ಮತ್ತು ಬುದ್ಧಿವಂತಿಕೆ ಉಪಯೋಗ ಆಗುವಂತಹ ಚಟುವಟಿಕೆಯಾಗಿದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಕೈ ಬೆರಳುಗಳ ಚಲನವಲನ ಮತ್ತು ಕಣ್ಣಿನ ತೀಕ್ಷ್ಣತೆಯನ್ನು ಕಲಿಯುವಂಥ ಕಲಿಕೆಯಾಗಿದೆ. ಸ್ನೇಹಿತರೆ, ನಾವು ಮಕ್ಕಳಿಗೆ ಮೊಬೈಲ್ಗಳನ್ನ ಕೊಟ್ಟು ಕಣ್ಣುಗಳು ಹಾಳಾಗುವ ಬದಲು ಸೊ ಈ ರೀತಿಯ ಮೆದುಳು ಬೆಳವಣಿಗೆ ಮತ್ತು ಚಾಣಾಕ್ಷತೆ ತೋರುವಂತಹ ಚಟುವಟಿಕೆಗಳಲ್ಲಿ ನಮ್ಮ ಮಕ್ಕಳುಗಳನ್ನು ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದು ಸೊ ನನ್ನ ಉದ್ದೇಶ. ಸೊ ಹಾಗಾಗಿ ಮಕ್ಕಳುಗಳು ಭಾಳ ಖುಷಿಯಿಂದ ಸೊ ಆಟವನ್ನು ಕೂಡ ಆಟ ಆಡಬೇಕು ಮತ್ತು ಪಾಠವನ್ನು ಕೂಡ ಕಲಿಬೇಕು ಅನ್ನುವಂಥದ್ದು. ಅಂದರೆ ಕಲಿಕೆಯನ್ನು ಕಲಿಯುವಂತಹ ಕಲೆಯನ್ನು ತಂದೆ ತಾಯಿಗಳು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ಸೊ ನನ್ನ ಒಂದು ಇಂಟೆನ್ಷನ್ನು. ಸೊ ಮಕ್ಕಳ ಮನಸ್ಸನ್ನು ನಾವು ಅವರ ಪ್ರೀತಿ ವಿಶ್ವಾಸದಿಂದ ಗೆದ್ದು ಸೊ ಬೇಕಾಗಿರುವಂತಹ ಮಾರ್ಗದರ್ಶನ ಮತ್ತು ನಮಗೆ ಯಾವ ರೀತಿಯಾಗಿ ನಮ್ಮ ಮಕ್ಕಳುಗಳನ್ನ ನಾವು ಬೆಳವಣಿಗೆ ಮಾಡಿಕೊಳ್ಬೇಕು, ಸೊ ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಸೊ ಅವನ್ನ ಸದೃಢ ಮಾಡಬೇಕು ಅನ್ನುವಂತಹ ಚಿಂತನೆಯಿಂದ ಸೊ ಎಲ್ಲ ಒಂದು ಆಯಾಮಗಳಲ್ಲೂ ಕೂಡ ನಾವು ತಂದೆ ತಾಯಿಗಳಾದಂಥವರು ಅದನ್ನು ಪರಿಗಣಿಸಿ ಸೊ ಮಕ್ಕಳ ಹಿತಕ್ಕಾಗಿ ಸೊ ನಾವು ಈ ರೀತಿಯ ಚಟುವಟಿಕೆಗಳಾಗಿರ್ಬೋದು, ಪಾಠ ಪ್ರವಚನಗಳಲ್ಲಾಗಿರ್ಬೋದು, ಆಟ ಪಾಠಗಳಲ್ಲಾಗಿರ್ಬೋದು ಸೊ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಸೊ ಇದರಿಂದ ಅವರ ಸಮಗ್ರ ಬೆಳವಣಿಗೆ ಸಹ ಆಗುತ್ತೆ ಸ್ನೇಹಿತರೆ. ಅವನು ಒಂದು ಕ್ಯೂಬ್ನ ಬೇಗ ಒಂದು ಫೇಸ್ಗಳನ್ನ ಸೊ ಮಾಡಿದೆ. ಈಗ ಅದನ್ನು ಕ್ಯೂಬ್ನ ನಾನು ಇಸ್ಕೊಂಡು ಅದನ್ನು ಟ್ರೈ ಮಾಡಿದೆ. ಸೊ ನಾನು ಟ್ರೈ ಮಾಡೋಕ್ಕೆ ನೋಡಿದೆ, ಬಟ್ ಅಷ್ಟು ನನಗೆ ಪ್ರಾಕ್ಟೀಸ್ ಇಲ್ಲದೆ ಇರೋದ್ರಿಂದ ಅದನ್ನು ಟ್ರಯಲ್ ಆ್ಯಂಡ್ ಎರರ್ ಮೆಥಡಿಂದ ನಾನು ಅದನ್ನು ಮಾಡ್ತಾ ಹೋಗ್ತಾಯಿದ್ದೆ. ಅವನು ಸಮಯವನ್ನು ನೋಡ್ತಾ ಇದ್ದಾನೆ, ಯಾರು ಫಾಸ್ಟಾಗಿ ಮಾಡ್ತಾರೆ ಅನ್ನುವಂಥದ್ದನ್ನು ಅವನು ಲೆಕ್ಕ ಮಾಡ್ಕೊಳ್ತಾ ಇದ್ದಾನೆ. ಡ್ಯಾಡಿ ಫಾಸ್ಟಾಗಿ ಮಾಡುತ್ತಾ ಇಲ್ವಾ ಅಂತ, ಯಾವ ರೀತಿ ಮಾಡಬೇಕು ಅಂತ ಅದನ್ನು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೇನೆ. ಬಟ್ ನನಗೆ ಅದರದ್ದು ಪ್ರಾಕ್ಟೀಸ್ ಇಲ್ಲದೆ ಇರೋದ್ರಿಂದ ಸೊ ನಾನು ರ್ಯಾಂಡಮ್ ಆಗಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡಿಂದ ಅದನ್ನು ಮೂಮೆಂಟ್ಗಳನ್ನ ಮಾಡ್ತಾಯಿದ್ದೆ. ಸೊ ಹಾಗಾಗಿ ನಾನು ಅದನ್ನು ಮಾಡಲಿಕ್ಕೆ ಸಮಯ ತಗೊಂಡ್ರೂ ಕೂಡ ನನ್ನ ಕೈಲಿ ಆಗಲಿಲ್ಲ ಮಾಡಲಿಕ್ಕೆ. ಸೊ ಒಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿದೆ ಅಷ್ಟೇ. ಬಟ್ ಅವನು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಭಾಳ ಬೇಗ ಸೊ ಇಂಡಿಯನ್ ಫ್ಲ್ಯಾಗ್ ಆಗಿರ್ಬೋದು, ಬಾಂಗ್ಲಾದೇಶ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ರೀತಿಯಾಗಿರುವಂತಹ ಸೊ ಫ್ಲ್ಯಾಗ್ಗಳನ್ನು ಕೂಡ ಅವನು ಭಾಳ ಈಸಿಯಾಗಿ ಕಡಿಮೆ ಸಮಯಗಳಲ್ಲಿ ಅದನ್ನು ಸೆಟ್ ಮಾಡಿ ತೋರಿಸುವಂತಹ ಒಂದು ಅಭ್ಯಾಸವನ್ನು ಮಾಡಿಕೊಂಡಿದ್ದಾನೆ. ಸೊ ಹಾಗಾಗಿ ಸೊ ಈ ಥರ ಕ್ಯೂಬ್ಗಳಿಂದ ನಾವು ಕೂಡ ನಮ್ಮ ಸ್ಟ್ರೆಸ್ಗಳನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಮಕ್ಕಳ ಜೊತೆ ಬೆರೆತಂಥ ಸಂದರ್ಭಗಳಲ್ಲಿ ಆಗುವಂತಹ ಖುಷಿನೇ ಬೇರೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ರೀತಿಯಾಗಿ ತಮ್ಮ ತಂದೆ ತಾಯಿಗಳ ನಾವು ಖುಷಿ ಪಟ್ಟಾಗ ಸೊ ಆಗುವಂತಹ ಖುಷಿನೇ ಬೇರೆ ಆಗಿರುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಸೊ ನಾನು ನಿಮ್ಮ ಪ್ರೀತಿಯ ವಿನೋದ್ ಕುಮಾರ್, ಸೊ ಆರ್ಟ್ ಆಫ್ ಲೈಫ್ 2025. ಥ್ಯಾಂಕ್ ಯು, ಟೇಕ್ ಕೇರ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ವಂದನೆಗಳು.